2ದು ಡೇಟ್ ಫಿಕ್ಸ್ ಆಗಿದೆ, ಟ್ರೈಲರ್ ಆಗಿದೆ, ಹೇಗಿದೆ ಎಕ್ಸ್ಪೆಕ್ಟೇಷನ್ಸ್ ತುಂಬ ಇದೆ. ಕಾಂತಾರ ನೋಡಿದ್ವಿ, ಅದು ತುಂಬ ಚೆನ್ನಾಗಿತ್ತು. ನಮ್ಮದು ಕಲೆ ಪರಂಪರೆ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದೇ ರೀತಿ ಕಾಂತಾರ 2 ರಿಲೀಸ್ ಆಗ್ತಿದೆ ಅಂತ ಕೇಳಿ ತುಂಬ ಖುಷಿ ಆಯಿತು. ಅಕ್ಟೋಬರ್ 2ಗೆ ನಾವಂತೂ ತುಂಬ ಕಾತರದಿಂದ ಕಾಯ್ತಾ ಇದ್ದೀವಿ. ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ಹೆಚ್ಚು ಯಶಸ್ಸನ್ನ ಕಾಣಲಿ ಅಂತ ಆಶಿಸ್ತೀವಿ. ಸೊ ವೇಟಿಂಗ್ ಫಾರ್ ಕಾಂತಾರ 2. ಟ್ರೇಲರ್ ತುಂಬ ಸಖತ್ತಾಗಿದೆ. ರಿಷಬ್ ಶೆಟ್ಟಿ ಅವ್ರ ಲುಕ್ ಎಲ್ಲ ತುಂಬ ಡಿಫ್ರೆಂಟಾಗಿ ಯೂನಿಕ್ ಆಗಿದೆ. ಸೊ ಅದಕ್ಕೆ ಇನ್ನೂ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಸಿನಿಮಾಗೂ ಎಲ್ಲ ಒಳ್ಳೇದಾಗಲಿ. ನಾವು ಎಲ್ಲ ಸಿನಿಮಾನ ಥಿಯೇಟರ್ನಲ್ಲಿ ನೋಡೋಕ್ಕೆ ಕಾಯ್ತಾ ಇದ್ದೀವಿ. ನಮ್ಮ ಹೆಸರು ಕಾಂತಾರ 2ದು ಡೇಟ್ ಅನೌನ್ಸ್ ಆಗಿದೆ, ಅಕ್ಟೋಬರ್ 2 ಅಂತೇಳಿ. ಟ್ರೈಲರು ಬಂದಿದೆ, ಹೇಗಿದೆ ಎಕ್ಸ್ಪೆಕ್ಟೇಷನ್, ಏನು ವಿಶ್ ಮಾಡ್ತೀರಾ? ಅದೇ ಕಾಂತಾರ 2ಗೆ ತುಂಬ ಈಗರಾಗಿ ವೇಟ್ ಮಾಡ್ತಾ ಇದ್ದೀವಿ. ನೋಡಬೇಕು ಸರ್ ಹೇಗೆ ಬರುತ್ತೆ ಅಂತ. ಯಾಕಂದರೆ 1 ಅಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ತುಂಬ ಚೆನ್ನಾಗಿ ಬಂತು. ಈಗ ಹೇಗೆ ಬರುತ್ತೆ ಅಂತ ನೋಡಬೇಕು. ನ್ಯಾಷನಲ್ ಅವಾರ್ಡ್ ಕೂಡ ಬಂದಿತ್ತು. ಹಾಂ ಹೌದು. ನೆಕ್ಸ್ಟ್ ಏನು ವಿಶ್ ಮಾಡ್ತೀರಾ ಅವ್ರಿಗೆ? ಸರ್ ಒಳ್ಳೇದಾಗಲಿ, ಚೆನ್ನಾಗಿ ಬರಲಿ, ತುಂಬ ಇನ್ನೂ ಇಂಟರ್ನ್ಯಾಷನಲ್ ಲೆವೆಲ್ಗೆ ಬೆಳೀಲಿ. ಅದು ಹರ್ಷಿತ್. ಮೊದಲನೇದು ನ್ಯಾಷನಲ್ ಲೆವೆಲ್ ಬಂದಿದೆ. ಫಸ್ಟ್ ಕಾಂತಾರ ಅಂತ ಹೇಳಿ, ಕಾಂತಾರ ಸಿನಿಮಾ ಡೇಟ್ ರಿಲೀಸ್ ಅನೌನ್ಸ್ ಮಾಡಿದರೆ ಹೇಗಿದೆ? ಅದೇ ಸರ್, ವಿ ಆರ್ ಈಗರ್ಲಿ ವೆಯ್ಟಿಂಗ್. ಮತ್ತು ಆವಾಗ ನ್ಯಾಷನಲ್ ಅವಾರ್ಡ್ ಬಂದಿತ್ತು, ಈಗ ಇಂಟರ್ನ್ಯಾಷನಲ್ ಅವಾರ್ಡ್ ಬರಲಿ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಮತ್ತು ಈ ಲುಕ್ಕು ತುಂಬ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಬಿಕಾಸ್ ರಿಷಬ್ ಅವ್ರದ್ದು ಡಿಫ್ರೆಂಟ್ ಆಗಿದೆ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಎಸ್ ನೋಡ್ತೀವಿ ಸರ್. 1 ನೋಡಿದ್ದೀವಿ ಸರ್, ತುಂಬ ಚೆನ್ನಾಗಿತ್ತು. ಇಲ್ಲ ತುಂಬ ಚೆನ್ನಾಗಿದೆ. ಅದು ಆ ಶೈಲಿನೇ ಬೇರೆ, ಮಂಗಳೂರು ಶೈಲಿನೇ ಬೇರೆ. ಸೊ ತುಂಬ ಚೆನ್ನಾಗಿದೆ. ಹೌದು. ಹಾಂ ಸರ್, ಖುಷಿ ಆಗ್ತಾ ಇದೆ. ಈಗಲ್ಲಿ ವೆಯ್ಟಿಂಗ್ ಅಷ್ಟೇ. ಅದೇ ಸರ್, ಒಂದೊಂದು ಕಡೆ ಅದೇ ನಂಬಬೇಕು ಅಂತ ಇದೆ. ಅದೆಲ್ಲ ಸಂಸ್ಕೃತಿ ಎಲ್ಲ ನೋಡಿದ್ರೆ ತುಂಬ ಚೆನ್ನಾಗಿದೆ. ಅದೇ ಬೆಸ್ಟ್ ಆಫ್ ಲಕ್. ಆಮೇಲೆ ಇಂಟರ್ನ್ಯಾಷನಲ್ ಲೆವೆಲ್ ಅವಾರ್ಡ್ ಬರಲಿ ಅಂತ ಕೇಳ್ಕೊಂತೀವಿ. ಯಶಸ್ವಿನಿ. ನಮಗೆ ಕಾಂತಾರ 2ದು ಡೇಟ್ ಅನೌನ್ಸ್ ಆಗಿದೆ, ಎಲ್ಲರೂ ಸಹ ಈಗರಾಗಿ ವೇಟ್ ಮಾಡ್ತಿದ್ರು. ಹೇಗೆ ವೇಟ್ ಮಾಡ್ತಾ ಇದ್ದೀವಿ ತಾವು ಅಂತ? ಸರ್, ಕಾಂತಾರ 1 ನೋಡಿನೇ ಫುಲ್ ಗೂಸ್ ಬಂಪ್ಸ್ ಇಂದ ಆಚೆ ನಾವು ಇನ್ನೂ ಬಂದಿಲ್ಲ. ಸೊ ಕಾಂತಾರ 2 ಡೆಫಿನೆಟ್ಲಿ ವಿ ಆರ್ ವೇಟಿಂಗ್ ಫಾರ್ ದ ಡೇಟ್ ಟು ಬಿ ಅನೌನ್ಸ್ಡ್. ಸೊ ಡೇಟ್ ಇವಾಗ ಹೇಳಿದ್ದಾರೆ. ಟ್ರೈಲರ್ ಕೂಡ ನೋಡಿದ್ದೀವಿ. ಡೆಫಿನೆಟ್ ಆಗಿ ಕಾಂತಾರ 1ಗಿಂತ ಇದು ಅದನ್ನ ಮೀರಿನೇ ಹೋಗುತ್ತೆ. ಕಾಂತಾರ 1 ಎಲ್ಲೋ ಹೋಗ್ಬಿಟ್ಟಿದೆ ಆಲ್ರೆಡಿ. ಸೊ ತುಂಬ ಎಕ್ಸ್ಪೆಕ್ಟೇಷನಿಂದ ಇದ್ದೀವಿ ಸರ್. ಸರ್ ಡೆಫಿನೆಟ್ಲಿ ಹೋಗುತ್ತೆ ಸರ್. ಇದು ಸ್ಯಾಂಡಲ್ವುಡ್ಗೆ ಒನ್ ಆಫ್ ಅನದರ್ ಮೈಲ್ಸ್ಟೋನ್ ಅಂತ ಹೇಳ್ಬೋದು. ಯಾರು ಅದನ್ನ ಮೀರಕ್ಕೆ ಆಗಲ್ಲ. ಸೊ ಕಾಂತಾರ 2 ಇಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಬಿ ಬ್ಲಾಕ್ ಬಸ್ಟರ್ ಲೈಕ್ ಕಾಂತಾರ 1. ಅದಕ್ಕಿಂತ ಮೀರಿನೇ ಹೋಗುತ್ತೆ ಡೆಫಿನೆಟ್ಲಿ. ಸೊ ತುಂಬ ಎಕ್ಸ್ಪೆಕ್ಟೇಷನ್ ಇಂದ ಕಾಯ್ತಾ ಇದ್ದೀವಿ. ಸೊ ಯಾ, ಪವಿತ್ರ ಅಂತ. ಕಾಂತಾರ 1 ಸೂಪರ್ ಹಿಟ್ ನಾ ಇಟ್ಕೋತೇನೆ. ಕಾಂತಾರ 1 ಸೂಪರ್ ಹಿಟ್ ಆಗಿತ್ತು. ಕಾಂತಾರ 2 ಈಗ ಎಲ್ಲರೂ ಕಾಯ್ತಾ ಇದ್ರು. ಅಕ್ಟೋಬರ್ 2 ಡೇಟ್ ಅನೌನ್ಸ್ ಮಾಡಿದ್ರೆ ಏನು ಎಕ್ಸ್ಪೆಕ್ಟೇಷನ್ ಇದೆ? 1 ಹೇಗಿತ್ತು ಮತ್ತು ಏನು ಹೇಳ್ತೀರಾ ಇದ್ರ ಬಗ್ಗೆ? ಫಸ್ಟ್ ಇದಂತೂ ಬ್ಲಾಕ್ ಬಸ್ಟರ್ ಹಿಟ್. ನಾವಂತೂ ಫ್ಯಾಮಿಲಿ ಸಹಿತ ಹೋಗಿ ನೋಡಿದ್ದೇವೆ. ಇನ್ನು ನೆಕ್ಸ್ಟ್ ಇದು ಹಂಗೇನೆ ಫ್ಯಾಮಿಲಿ ಸಹಿತ ಹೋಗಿ ನೋಡಬೇಕು ಅಂತ ಆಸೆ. ಅದೇ ಎಕ್ಸ್ಪೆಕ್ಟೇಷನ್. ಅದೇ ಫಸ್ಟ್ ಇದು ಹೆಂಗಿತ್ತು ಅದೇ ಎಕ್ಸ್ಪೆಕ್ಟೇಷನ್ ಈಗನೂ ಇದೆ. ನಮ್ಮ ಊರಿದಾದ ಕಾರಣ ನಮಗಂತೂ ಫೇವರೇ ಅದು. ಅದು ಮಂಗಳೂರದು ಎಲ್ಲಾನು. ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಹೋದರೆ ಅಂತೂ ನಮಗೆ ಖುಷಿನೇ. ನಮ್ಮ ಕಲ್ಚರ್ ಬೆಳಿಬೇಕು, ಅದೇ ನಮ್ಮದು ಆಸಕ್ತಿ. ಆಲ್ ದ ಬೆಸ್ಟ್ ಅವರಿಗೆ. ಹಾಂ, ಚೆನ್ನಾಗಿದೆ. ಅವರು ಫುಲ್ ಗಡ್ಡ ಎಲ್ಲ ಬಿಟ್ಟು ಮೊನ್ನೆನೂ ಬರೋದೆಲ್ಲ ನೋಡಿದ್ವಿ. ಚೆನ್ನಾಗಿದೆ. ಎಸ್, 1 ವರ್ಷ ಆಯಿತು. ಅದೇ ಕಾಯ್ತಾ ಇದ್ದೀವಿ ಈಗ. ನೋಡು. ಸ್ವಾತಿ. ಸರ್, ನಾನಂತೂ ಈಗಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ 1 ಅಂದರೆ ನಮ್ದು ಯಾವುದೋ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಸುಮ್ಮನೆ ನಾರ್ಮಲ್ ಹೋಗಿ ನೋಡ್ಕೊಂಡು ಬಂದ್ವಿ. ಬಟ್ ಅದಂತೂ ವರ್ಲ್ಡ್ ವೈಡ್ ಫುಲ್ ಬ್ಲಾಕ್ ಬಸ್ಟರ್ ಆಗಿ ಓಡ್ತು. ಸೊ ಅದರಲ್ಲೂ ಈಗ ಮುಂಚಿನ ಸ್ಟೋರಿ ಬೇರೆ ಹೇಳ್ತಾ ಇದ್ದಾರೆ. ಸೊ 1 ಆಗಿ ರಿಲೀಸ್ ಆಗ್ತಾ ಇದೆ. ಹೇಗಿರುತ್ತೆ ಏನು ಅಂತ ನಾನಂತೂ ಕ್ಯೂರಿಯಸ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಈ ಸಲ ಎಲ್ಲ ಎಷ್ಟು ಅವಾರ್ಡ್ಸ್ಗಳು ವಿನ್ ಆಗುತ್ತೋ ಏನೋ ಗೊತ್ತಿಲ್ಲ. ಅದರಲ್ಲೂ ಪೋಸ್ಟರ್ಸ್ ಮತ್ತು ಟೀಸರ್ಸಲ್ಲಿ ಇಲ್ಲಿ ಅವ್ರದ್ದು ಲುಕ್ ಎಲ್ಲ ನೋಡಿಬಿಟ್ಟು ಇನ್ನೂ ಎಕ್ಸೈಟ್ ಆಗಿದ್ದೀನಿ. ಸೊ ವೆಯ್ಟ್ ಮಾಡ್ಬೇಕು ಸರ್. ಆಲ್ ದ ಬೆಸ್ಟ್ ಎಂಟೈರ್ ಟೀಮಿಗೆ, ಒಳ್ಳೇದಾಗಲಿ ಅಷ್ಟೇ. ಸರ್, ಫಸ್ಟ್ ಏನು ನೋಡಿರ್ತೀವೋ ಈಗ ಆಲ್ರೆಡಿ ಒಂದು ಟ್ರೆಂಡ್ ಸೆಟ್ ಮಾಡಿಬಿಟ್ಟಿದ್ದೀರಾ. ಸೊ ನೀವೀಗ ಅದೇ ಥರ ಕೊಡೋಂಗಿಲ್ಲ, ಆದರೆ ಡಬ್ಬಲ್ ಆಗಿ ಕೊಟ್ರೇ ಈಗ ಜನಗಳು ಇಷ್ಟಪಡೋದು. ಸೊ ನೀವು ಎಲ್ಲ ಅದೇ ರೀತಿ ಮಾಡಿರ್ತೀರಾ ಅಂದ್ಕೊಂಡಿರ್ತೀವಿ. ಸೊ ನಾವೆಲ್ಲ ಅಂತೂ ನಿಮಗೆ ಫುಲ್ ಸಪೋರ್ಟ್ ಮಾಡೇ ಮಾಡ್ತೀವಿ. ಅನುಷಾ ಅಂತ.